ಛೇ, ಈ ದೇವಸ್ಥಾನದಲ್ಲೂ ಇವಾಗ ಇಟ್ಕೊಳ್ಳಲ್ಲ ಅಂತಿದ್ದಾರೆ. ಎಲ್ಲಿ ಹೋಗೋದು ಗೊತ್ತಾಗ್ತಿಲ್ಲ. ಹಾಯ್ ಗಣೇಶ್, ಏನ್ ಇವನು ಕರೆದ್ರನ್ನ ನೋಡ್ದಂಗೆ ಹೋಗ್ತಿದ್ದಾನಲ್ಲ. ಏ ಗಣೇಶ್, ಓ ಕುಪೇಂದ್ರ, ನೋಡೇ ಇಲ್ಲ ನೀನು. ಏನೋ ಕರೆದ್ರು ರೆಸ್ಪಾಂಡ್ ಇಲ್ಲ, ಎಲ್ಲಿ ಓಡಾಡ್ತಿದ್ಯಾ ಫೋಟೋ ಹಿಡ್ಕೊಂಡು? ಎಂತ ಹೇಳೋದು, ಮನೇಲಿ ಭಾನುವಾರ ಅಂತ ಅಂದ್ಬಿಟ್ಟು ಬೆಳಿಗ್ಗೆನೆ ಕಳಿಸ್ಬಿಟ್ಟಿದ್ದಾರೆ. ಫೋಟೋನೆಲ್ಲ ತಗೊಂಡೋಗಿ ಇಟ್ಬಾ ಇಲ್ಲ ದೇವಸ್ಥಾನ ಕೊಡು ಅಂತ. ಬೆಳಿಗ್ಗಿಂದ ಸುತ್ತಿ ಸಾಕಾಗಿದೆ. ಏನ್ ಮಾಡಕ್ ಗೊತ್ತಾಗ್ತಾನೆ ಇಲ್ಲ ನಿಮ್ಗೆ. ಅದಕ್ಕೆ ಯಾಕೋ ಅಷ್ಟೊಂದು ಚಿಂತೆ ಮಾಡ್ತಿದ್ಯಾ? ಈ ಭಾನುವಾರ ನಮ್ಮ ಏರಿಯಾದಲ್ಲೇ ರೀಪರ್ಪೋಸ್ ಡ್ರೈವ್ ನಡೀತಾ ಇದೆ. ರೀಪರ್ಪಸ್ ಡೇ ಹಾಗಂದ್ರೆ? ಬಾ ತೋರಿಸ್ತೀನಿ. ಗಣೇಶ್, ಇದೆ ನೋಡಿ ರೀಪರ್ಪೋಸ್ ಡ್ರೈವ್. ಬಟ್ಟೆ, ಬುಕ್ಸ್, ಫೋಟೋ ಫ್ರೇಮು, ಈ ವೇಸ್ಟ್, ಮನೆಯಲ್ಲಿ ಏನೇನು ಯೂಸ್ ಆಗಲ್ಲ ಅದನ್ನೆಲ್ಲ ಕೂಡ ತಗೋತಾ ಇದ್ದಾರೆ. ಇದು ರಿಜಿಸ್ಟ್ರೇಷನ್ ಡೆಸ್ಕ್. ಇಲ್ಲಿ ನೀವು ರಿಜಿಸ್ಟರ್ ಮಾಡಿ ನಿಮ್ಮ ವೇಸ್ಟ್ ನ ಡ್ರಾಪ್ ಮಾಡಬಹುದು. ಅದ್ರ ಜೊತೆಗೆ ಪಕ್ಕದಲ್ಲಿ ಗೇಮ್ ಇದೆ. ಗೇಮ್ ಆಡೋದ್ರ ಮುಖಾಂತರ ನಾವು ವೇಸ್ಟ್ ನ ಹೆಂಗೆ ನಾವು ಸೆಗ್ರಿಗೇಟ್ ಮಾಡಬೇಕು ಮನೆಯಲ್ಲಿ ಅನ್ನೋದನ್ನ ಕಲಿಬಹುದು. ಅದ್ರ ಜೊತೆಗೆ ಪಕ್ಕದಲ್ಲಿ DWCC ಮಾಡಲ್ ಇದೆ. ನಮ್ಮ ಮನೇಲಿರುವಂಥ ಕಸನ ನಾವು ಪ್ರೊಸೆಸಿಂಗ್ ಸೆಂಟ್ರಿಗೆ ಹೇಗೆ ಕಳಿಸ್ತೀವಿ, ಅದು ಹೇಗೆ ರೀಸೈಕ್ಲಿಂಗ್ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಬೋದು. ಅದ್ರ ಜೊತೆಗೆ ಪಕ್ಕದಲ್ಲಿ ಅಪ್ಸೈಕಲ್ ಪ್ರಾಡಕ್ಟ್ಸ್ ಇದೆ. ಅಪ್ಸೈಕಲ್ ಪ್ರಾಡಕ್ಟ್ಸ್ ಅಂದ್ರೆ ವೇಸ್ಟ್ ಕ್ಲಾತ್ ಇಂದ ನಾವು ಬೇರೆ ಬೇರೆ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ಇಟ್ಟಿದ್ದಾರೆ. ಅದನ್ನು ಕೂಡ ನಾವು ಬೈ ಮಾಡ್ಬೋದು. ಅದ್ರ ಜೊತೆಗೆ ಕೊನೆಯದಾಗಿ ಥ್ರಿಫ್ಟ್ ಸ್ಟೋರ್ ಇದೆ. ಥ್ರಿಫ್ಟ್ ಸ್ಟೋರ್ ಅಂದ್ರೆ ಸೆಕೆಂಡ್ ಹ್ಯಾಂಡ್ ಮೆಟೀರಿಯಲ್ ಕೂಡ ನೀವು ಮಿನಿಮಮ್ ಪ್ರೈಸ್ ಅಲ್ಲಿ ಬೈ ಮಾಡ್ಬೋದು. ಇದೇ ರೀಪರ್ಪೋಸ್ ಡ್ರೈವ್ ಬೆಂಗಳೂರಲ್ಲಿ 10 ಲೊಕೇಶನ್ ಅಲ್ಲಿ ನಡೀತಾ ಇದೆ. ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಂದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.